ಮಗಳು ಮದುವೆಗೆ ಬಂದಿದ್ದು ಬಹಳ ಸಂತೋಷ ಆಯ್ತು. ಇರ್ಲಿ, ಜೋಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಹೌದು ಹೌದು, ಆದ್ರೆ ಮದುವೆಗೆ ಜಾಸ್ತಿ ಜನ ಬಂದಿರ್ಲಿಲ್ಲ ಅನ್ಸುತ್ತೆ. ಹೌದು ರಾಜೇಂದ್ರ, ಜಾಸ್ತಿ ಜನ ಬಂದೇ ಇರ್ಲಿಲ್ಲ. ಈ ಹಾಳಾದ ಮಳೆ ಎಲ್ಲನೂ ಹಾಳು ಮಾಡ್ಬಿಡ್ತು. 2,000 ಜನಕ್ಕೆ ಅಡ್ಗೆ ಮಾಡಿಸಿದ್ದೆ, ಬರೀ 500 ಜನ ಮಾತ್ರ ಊಟ ಮಾಡಿದ್ರು. ಮಿಕ್ಕಿದ ಊಟ ಎಲ್ಲ ವೇಸ್ಟ್ ಆಯ್ತು ರಾಜೇಂದ್ರ. ಹಾಗಾದ್ರೆ ಉಳಿದ ಊಟನೆಲ್ಲ ಏನ್ ಮಾಡ್ತೀರಾ? ಏನ್ ಮಾಡೋದು, ಫೋನ್ ಮಾಡಿದ್ದೀನಿ, ಕಾರ್ಪೊರೇಷನ್ ವ್ಯಾನ್ ಬಂದು ಎಲ್ಲನೂ ತುಂಬ್ಕೊಂಡೋಗುತ್ತೆ. ಅಂದ್ರೆ ಅಷ್ಟೊಂದು ಊಟ ಕಸದ ರಾಶಿ ಸೇರುತ್ತಾ? ಹೌದು ರಾಜೇಂದ್ರ. ಅಷ್ಟೊಂದು ಊಟನ ಕಸದ್ ಸುರಿಯೋ ಬದಲು ಯಾರಾದ್ರೂ ಬಡವರಿಗೆ ಕೊಡ್ಬೋದಿತ್ತಲ್ಲ ಸರ್? ಹೇ, ನೀನ್ ಚೆನ್ನಾಗಿ ಹೇಳ್ದೆ ರಾಜೇಂದ್ರ. ಈಗ ನಾವು ಹುಡ್ಕೊಂಡು ನಾನು ಎಲ್ಲಿಗಂತ ಹೋಗ್ಲಿ, ನನಗೂ ಮಾಡಕ್ ಬೇಜಾನ್ ಕೆಲ್ಸಗಳಿರ್ತವೆ. ಲೇ ರಮೇಶ, ಆ ಮಿಕ್ಕಿದ ರೇಷನ್ಗಳನ್ನೆಲ್ಲ ಆಟೋಗೆ ಲೋಡ್ ಮಾಡ್ಬಿಟ್ರ. ಸ್ವಾಮಿ, ತಿನ್ನಕ್ಕೇನಾದ್ರು ಕೊಡಿ ಸ್ವಾಮಿ. ಹೋಗೋ ಮಾಚೆ, ಬಂದ್ಬಿಡ್ತಾರೆ ತಲೆ ತಿನ್ನಕ್ಕೆ. ಅಲ್ಲಿ ನೋಡ್ದ ಶ್ವೇತಾ, ಒಂದ್ ಕಡೆ 1000 ಜನ ತಿನ್ನೋ ಅನ್ನ ಕಸ ತೊಟ್ಟಿ ಪಾಲಾಗ್ತಿದೆ, ಮತ್ತೊಂದ್ ಕಡೆ ತಿನ್ನೋಕ್ ಅನ್ನ ಇಲ್ದೆ ಜನ ಹಸುವಿನಿಂದ ಒದ್ದಾಡ್ತಿದ್ದಾರೆ. ನಮ್ ದೇಶದ ಹಣೆ ಬರನೇ ಎಷ್ಟು ರೀ. ಇದು ನೆನ್ನೆ ಮೊನ್ನೆ ಕಥೆ ಅಲ್ವಲ್ಲ. ಈ ತರ ಫಂಕ್ಷನ್ಗಳಲ್ಲಿ ಉಳಿಯುವಂತ ಊಟ ವೇಸ್ಟ್ ಆಗೋ ಬದಲು ಈ ತರ ಅನ್ನ ಇಲ್ದೆ ಪರದಾಡ್ತಿರೋ ಜನಗಳಿಗೆ ಸಿಕ್ಕರೆ ಎಷ್ಟು ಜನಗಳ ಹಸುವಿನಿಗೆ ಗೊತ್ತಲ್ವಾ ರೀ. ನೀವ್ ಹೇಳೋ ಮಾತು ಕೇಳಕ್ ಚಂದ, ಆದ್ರೆ ಅದನ್ನ ಮಾಡೋರು ಯಾರು? ಟೈಮ್ ಆಯ್ತು, ನಡೀರಿ ಮನೆಗೆ ಹೋಗೋಣ. ನಿನ್ ಮನೆಗೆ ಹೋಗಿರು, ನನಗೊಂದ್ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಸರಿ ಸರಿ, ಮತ್ತೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಮಾತಾಡ್ತಾ ಕುತ್ಕೋಬೇಡಿ, ಬೇಗ ಮನೆಗೆ ಬನ್ನಿ. ಆಯ್ತಮ್ಮ, ಆಯ್ತು. ರಾಜೇಂದ್ರ, ಏನೋ ಇಷ್ಟು ದಿವಸ ಕಾಣಿಸ್ಲಿಲ್ಲ, ಯಾಕೋ ಬೇಜಾರಲ್ಲಿದೆಯಾ? ನಿಮ್ಮ ಮನೇಲಿ ಏನಾದ್ರು ಗಲಾಟೆ ಆಯ್ತಾ? ಹಂಗೇನಿಲ್ಲ ಕಣೋ, ಇವತ್ತೊಂದು ಮದ್ವೆಗೆ ಹೋಗಿದ್ದೆ. ಅಲ್ಲಿ ಉಳಿದಿರೋ ಊಟನ ತಗೊಂಡು ಹೋಗಿ ಕಸ ತೊಟ್ಟಿಗೆ ಸುರಿದ್ಬಿಟ್ರು. ಅದನ್ನ ನೋಡಿ ಬಹಳ ಬೇಜಾರಾಯ್ತು. ಲೇ, ಮಿಕ್ಕಿರೋ ಊಟನ ಕಸ ತೊಟ್ಟಿಗೆ ಎಸದೆ ಮೂಟೆ ಕಟ್ಕೊಂಡು ಮನೆಗೆ ತಗೊಂಡೋಗಾಗುತ್ತೇನೆಯಾ? ಹಾಗಲ್ಲ ಕಣೋ, ಎಷ್ಟೊಂದ್ ಜನ ಒದ್ದಾಡ್ತಿದ್ದಾರೆ. ಆ ಊಟನ ತಗೊಂಡೋಗಿ ಅವ್ರಿಗಾದ್ರೂ ಕೊಡ್ಬೋದಿತ್ತಲ್ಲ. ಲೇ, ಏನೋ ನೀ ದಡ್ಡನ್ ತರ ಮಾತಾಡ್ತಾ ಇದೀಯಾ? ಮಿಕ್ಕಿರೋ ಊಟನ ತಲೆ ಮೇಲೆ ಇಟ್ಕೊಂಡು ಹೊಟ್ಟೆಗಿಲ್ದಿರೋ ಬನ್ನಿ ಅಂತ ಕೂಗಿ ಕೂಗಿ ಕೊಡಕ್ಕಾಗುತ್ತೇನಯ್ಯ? ಬೇರೆಯವ್ರಿಗೆ ಆಗುತ್ತೋ ಇಲ್ವೋ, ಆದ್ರೆ ಆ ಕೆಲಸನ ನಾನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಲೇ, ಏನೋ ನಿನ್ ಮಾತಿನ ಅರ್ಥ? ಅದೇ ಕಣೋ, ಈ ಹೋಟ್ಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಚೌಟ್ರಿಗಳಲ್ಲಿ ಉಳಿಯುವಂತ ಊಟನ ಅವಶ್ಯಕತೆ ಇರೋರಿಗೆ ತಗೊಂಡೋಗಿ ಹಂಚೋಣ ಅಂತ. ಅಂದ್ರೆ ಹೋಟ್ಲು ಛತ್ರ ಮುಂದೆ ನಿಂತ್ಕೊಂಡು ಅಮ್ಮ ಅನ್ನ ಕೊಡಿ ಅಂತ ಭಿಕ್ಷೆ ಬಿಡ್ತೀಯನೋ? 4 ಜನದ ಹೊಟ್ಟೆ ತುಂಬತ್ತಂದ್ರೆ ನಾನ್ ಭಿಕ್ಷೆ ಬೇಡಕ್ಕೂ ರೆಡಿ. ನೋಡು, ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಕಣ. ಆಮೇಲೆ ಜನ ನಿನ್ನ ಹುಚ್ಚ ಅಂತಾರೆ. ಏನು ಹೀಗ್ ಮಾತಾಡ್ತಿದ್ಯಾ? ನಮ್ ದೇಶದಲ್ಲಿ ಹೊಟ್ಟೆಗಿಲ್ದೆ ದಿನ ಎಷ್ಟೊಂದ್ ಜನ ಸಾಯ್ತಿದಾರೆ ಅಂತ ಗೊತ್ತಾ? ದಿನಕ್ಕೆ ಎಷ್ಟು ಟನ್ ಊಟ ಕಸ ತೊಟ್ಟಿ ಸೇರ್ತಿದೆ ಅಂತ ಗೊತ್ತೇನೋ? ಅಪ್ಪ, ನೀ ಲಕ್ಷ ಕೊಟ್ಟು ಸಾಕು, ನಿನ್ ಕೈ ಮುಗಿತೀನಿ. ಏನೋ ನಮ್ಮ ಫ್ರೆಂಡ್ ಹಾಳಾಗ್ಬಿಡ್ದು ಅಂತ ಬುದ್ಧಿ ಮಾತು ಹೇಳ್ದೆ. ನನ್ಗೆ ಇದು ಮಾಡಕ್ ಬರ್ತಾನೆ, ಆದ್ರೆ ಇನ್ನೇನು ಹಾಳಾಗುತ್ತೆ. ಹೋಗ. ಏನಪ್ಪ ಇದು? ಕೆಟ್ಟದ್ದಕ್ಕೆ ಅಂದ್ರೆ ನಾ ಮುಂದು ತಾ ಮುಂದು ಅಂತ ಮುಂದೆ ಬರ್ತಾರೆ, ಆದ್ರೆ 4 ಜನಕ್ಕೆ ಒಳ್ಳೇದ್ ಮಾಡೋಣ ಅಂದ್ರೆ ಒಂದೊಳ್ಳೆ ಮಾತು ಆಡಲ್ಲ ಅಂತಾರಲ್ಲ. ಶ್ವೇತಾ, ಬಂದೇರಿ? ತಗೊಳ್ಳಿ. ಮುಗೀತಾ ಸಾಹೇಬ್ರ ಮೀಟಿಂಗು? ಹಾ, ಮುಗೀತು. ಶ್ವೇತಾ, ಏನ್ ಹೇಳಿ? ಅದು 10 ಜನ ದೆಹಲಿಯಿಂದ ಬಂದಿದ್ದಾರೆ. ಇಲ್ಲೇ ನನ್ನ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದಾರೆ. 10 ಜನ ಮೈಸೂರಲ್ಲೇ ಇರ್ತಾರೆ. ಅವ್ರಿಗೆ ರಾತ್ರಿ ಊಟಕ್ಕೆ ಏನಾದ್ರು ಮಾಡ್ಕೊಡ್ತೀಯಾ? ಅವ್ರಿಗೆಲ್ಲ ನಮ್ಮ ಮನೆಗೆ ಬರೋಕೆ ಹೇಳ್ರಿ. ಬೇಡ ಬೇಡ ಕಣೆ, ಒಂದಿನ ಆದ್ರೆ ಕರಿಬೋದು. 10 ದಿನ ಅಂದ್ರೆ ಅವ್ರಿಗೂ ಬರೋಕ್ಕೆ ಸ್ವಲ್ಪ ಮುಜುಗರ ಆಗತ್ತಲ್ವಾ? ಸ್ವಲ್ಪ ಮಾಡ್ಕೊಡ್ತೀಯಾ? ಸರಿ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಮಾಡ್ಕೊಬರ್. ಆಯ್ತು ಆಯ್ತು ಆಯ್ತು, ಬೇಗ ಮಾಡ್ಕೊಂಡು ಬಾ. ಸರಿ. ಶ್ವೇತಾ, ಆಯ್ತೇನಮ್ಮ? ಬಂದಿರಿ, ಬೇಗ ಬಾರಮ್ಮ.
ಕೊಡು 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 ತಗೊಳ್ಳಿ ಹೋಗಿ ಕೊಟ್ಬಿಟ್ಟು ಬೇಗ ಬನ್ನಿ ಅವ್ರ ಜೊತೆ ಕತೆ ಹೊಡಿತಾ ಕೂತ್ಕೋಬೇಡಿ. ಆಯ್ತಾಯ್ತು. ಈ ರೀತಿ ಹೆಂಡತಿಯ ಬಳಿ ಸುಳ್ಳು ಹೇಳಿ ಪ್ರತಿದಿನ ಮನೆಯಿಂದ ಊಟ ತೆಗೆದುಕೊಂಡು ಹೋಗಿ ಫುಟ್ಪಾತ್ನಲ್ಲಿರುವ ನಿರ್ಗತಿಕರಿಗೆ ಹಂಚುತ್ತಿರುತ್ತಾನೆ. 9 ದಿನಗಳವರೆಗೆ ಈ ವಿಷಯ ಹೆಂಡತಿಗೆ ಗೊತ್ತಾಗುವುದಿಲ್ಲ. ಆದರೆ ಒಂದು ದಿನ ಹೆಂಡತಿಗೆ ಪರಿಚಯಸ್ಥರ ಫೋನ್ ಕಾಲೊಂದು ಬರುತ್ತದೆ. ಹಲೋ, ಹೇಗಿದ್ಯೆ? ನಾನ್ ಚೆನ್ನಾಗಿದ್ದೀನಿ. ಏನಮ್ಮ ಶ್ವೇತಾ, ಮನೇಲಿ ಫಂಕ್ಷನ್ ಜೋರಾ? ಫಂಕ್ಷನ್ಗೆ ನಾನ್ ಕರೀಲೇ ಇಲ್ಲ. ಏನು, ನಮ್ಮನೇಲಿ ಫಂಕ್ಷನ್? ಯಾರು ಹೇಳಿದ್ ನಿನ್ಗೆ? ನಮ್ಮನೇಲಿ ಫಂಕ್ಷನ್ ಆಗಿದ್ರೆ ನಿನ್ನ ಕರಿತಾ ಇರ್ಲಿಲ್ವಾ? ಮತ್ತೆ ನಿನ್ ಗಂಡ ಇರ್ವಿನ್ ರೋಡಲ್ಲಿ ಫುಟ್ಪಾತ್ ಅಲ್ಲಿ ಇರೋರ್ಗೆ ಊಟ ಹಂಚ್ತಿದ್ರು. ಹೌದಾ? ಈಗ ತಾನೇ ನನ್ನ ಗಂಡ ಅವ್ರ ಫ್ರೆಂಡ್ ಮನೆಗೆ ಹೋದ್ರು. ನೀನ್ ಬೇರೆ ಯಾರು ನೋಡಿ ಕನ್ಫ್ಯೂಸ್ ಆಗಿದ್ಯಾ ಅನ್ಸುತ್ತೆ. ಬಂದ್ರಾ? ಬನ್ನಿ ಬನ್ನಿ. ಏನಂದ್ರು ನಿಮ್ ಫ್ರೆಂಡ್ಸು? ಊಟ ಎಲ್ಲ ಚೆನ್ನಾಗಿತ್ತಂತ? ಎಲ್ರಿಗೂ ಊಟ ಸಾಕಾಯ್ತು ತಾನೇ? ಊಟ ಸಕ್ಕತ್ತಾಗಿತ್ತಂತೆ. ಲೈಫ್ ಅಲ್ಲೇ ಇದ್ದರೆ ಊಟ ಮಾಡಿಲ್ವಂತೆ. ಬಹಳ ಇಷ್ಟಪಟ್ರಪ್ಪ. ಒಂದಾಗ್ಲೂ ಬಿಡ್ದಂಗೆ ಎಲ್ಲಾನು ಖಾಲಿ ಮಾಡ್ಬಿಟ್ರು. ತುಂಬಾ ಇಷ್ಟಪಟ್ರು. ಈಗ ತಾನೇ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದ್ಲು. ಏನಂದ್ಲು? ನೀವು ಫುಟ್ಪಾತ್ ಅಲ್ಲಿ ಅವ್ರಿಗೆ ಊಟ ಅನ್ಸ್ತಿದ್ದೀರಾ ಅಂದ್ಲು. ನೀನ್ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಆಗಿದೆ ಅಂತ ಕಾಲ್ ಕಟ್ ಮಾಡಿದೆ. ಶ್ವೇತಾ, ಅದು ನಿನ್ ಫ್ರೆಂಡ್ ಹೇಳಿದ್ ನಿಜ ಶ್ವೇತಾ. ನನ್ನ ಫ್ರೆಂಡ್ಸ್ಗೆ ಅಂತ ಸುಳ್ಳು ಹೇಳಿ ದಿನಾ ನಿನ್ನ ಹತ್ರ ಅಡ್ಗೆ ಮಾಡಿಸ್ಕೊಂಡು ಫುಟ್ಪಾತಲ್ಲಿ ಊಟ ಇಲ್ಲದೆ ಹಸ್ಕೊಂಡಿರೋರಿಗೆ ಕೊಡ್ತಿದ್ದೆ. ಎಂಥ ಒಳ್ಳೆ ಕೆಲಸ ಮಾಡ್ತಿದ್ರಿ ನೀವು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನೋದಾದ್ರೆ 10 ಜನಕ್ಕಲ್ಲ 50 ಜನಕ್ಕೆ ಅಡ್ಗೆ ಮಾಡ್ಕೊಡ್ತೀನಿ. ಶ್ವೇತಾ, ಅದ್ ನೀನ್ ಅನ್ಕೊಂಡ ಸ್ವಲ್ಪ ಅಲ್ಲ, ಇದು ತುಂಬಾ ಕಷ್ಟದ ಕೆಲಸ. ಒಂದೊಂದ್ಸಲ ಬರೀ ನೀರ್ಗಳು ಮಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಪರವಾಗಿಲ್ಲ ರೀ, ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಒಂದೊತ್ತಿನ ಊಟ ತಪ್ಪಿಸಿದ್ರೆ ಏನೂ ಆಗಲ್ಲ. ಹೆಲೋ ಸರ್, ಚೆನ್ನಮ್ಮ ಚನ್ನಬಸಪ್ಪ ಚಿತ್ರದಿಂದ ಮಾತಾಡ್ತಾ ಇದ್ದೀವಿ. ಒಂದು 800 ಜನಕ್ಕೆ ಆಗುವಷ್ಟು ಊಟ ಬೇಕಿದೆ, ಬಂದು ತಗೊಂಡೋಗಿ ಸರ್. ಹಾ, ಈಗಲೇ ಬಂದ್ಬಿಡ್ತೀನಿ ಸರ್, ಈಗಲೇ ಬಂದ್ಬಿಡ್ತೀನಿ. ಮೊನ್ನೆ ನೀವು ಸ್ವೀಟ್ ಕಟ್ಟಿದ್ರಲ್ಲ, ಅದು ಬಹಳ ಚೆನ್ನಾಗಿತ್ತು. ಅಕ್ಷರಿ ನಿನ್ನೆ ಯಾಕೆ ಬರ್ಲಿಲ್ಲ? ನೆನ್ನೆ ಸ್ವಲ್ಪ ಕೆಲಸ ಇತ್ತು ಪುಟಿ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ನಾಳೆ ಬರ್ತೀರಾ ತಾನೆ? ಬರ್ತೀನಮ್ಮ, ಖಂಡಿತ ಬರ್ತೀನಿ. ತಗೋ, ಮೊದಲು ಇದನ್ನ ತಿನ್ನು. ಯಾವ ತಾಯಿ ಎತ್ ಮಗನೋ ನೀನು, ಆ ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ. ಇರ್ಲಿ ಅಜ್ಜಿ. ಹೀಗೆ ಶಿವಪ್ರಸಾದ್ರವರ विशान देवीचा पार्वती अन्नदाता सुखी भव. We are HMS Government Drama